ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿಯ ಇವತ್ತಿನ ಸಂಚಿಕೆನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಗೌರಿ ಶಂಕರ ಇಬ್ಬರು ಕೂಡ ನಿಂತ್ಕೊಂಡಿರ್ತಾರೆ. ಗೌರಿ ಹಳೆ ಫೋಟೋ ಶಂಕರನ್ಗೆ ಸಿಕ್ಕಿರುತ್ತೆ. ಶಂಕರ ತುಂಬ ರೇಗಿಸ್ತಾ ಇದ್ದಾನೆ. ಅಮ್ಮಿ ಅವರೇ, ಇದರಲ್ಲಿ ಈ ಫೋಟೋದಲ್ಲಿ ನೀವು ಸೇಮ್ ಆ್ಯಪಲ್ ಥರ ಕಾಣಿಸ್ತೀರ, ನಿಮ್ಮ ಕೆನ್ನೆ ಎಲ್ಲ ಆ್ಯಪಲ್ ಥರ ಇದೆ ಅಂತ ಹೇಳ್ತಿದ್ದಾರೆ. ಜೋಗಿ ಅವರೇ, ನೀವು ಸುಮ್ಮನೆ ಫೋಟೋನ ಕೊಡಿ ಅಂತ ಹೇಳ್ತಿರ್ತಾರೆ. ಹಾಗೆ ಅವರಿಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಆಚೆನಲ್ಲಿ ಶಿವರುದ್ರಪ್ಪ, ಪಾರ್ವತಿ ಎಲ್ಲರೂ ಕೂಡ ಇರ್ತಾರೆ. ಸುನಂದ ಹೋಗ್ಬೇಕಾದ್ರೆ ಕಾಲ್ಗೆಜ್ಜೆನ ಬೀಳಿಸ್ಕೊಂಡು ಹೋಗಿರ್ತಾಳೆ. ಅದು ಈಗ ಶಂಕರನ ಕೈಗೆ ಸಿಗ್ತಾ ಇದೆ. ಇದೇನಿದು, ಅದಕ್ಕೆ ಒಂದು ಚೈನ್ ಅಲ್ವಾ ಇದು, ಕಾಲ್ಗೆಜ್ಜೆ ಇದು, ಇದೆಲ್ಲಿ ಈಗ ಬಂತು? ಅದಕ್ಕೆ ಹೋಗಿ ವಾರ 15 ದಿನ ತಿಂಗಳೇ ಆಗ್ತಾ ಬಂತು, ಈಗಿಲ್ಲಿ ಸಿಗ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಇದು? ಏನು ಮಾಡಿದ್ದೀರಾ ಹೇಳ್ರಿ? ನಮ್ಮ ಅತ್ತಿಗೆವನ್ನ ಮನೆಯಲ್ಲೂ ಕಾಣಿಸ್ತಿಲ್ಲ ಅಂದರೆ ನೀವೇ ಏನೋ ಮಾಡಿದ್ದೀರಾ ಅಂತ ಅನಿಸುತ್ತೆ, ಹೇಳಪ್ಪಯ್ಯ ಅಂತ ಕೇಳ್ತಾ ಇದ್ದಾನೆ ಶಂಕರ. ಆಗ ಶಿವರುದ್ರಪ್ಪ ಇದ್ದವರು, ನಾನೇನೋ ಮಾಡಲಿ ನಿಮ್ಮ ಅತ್ತಿಗೆವನ್ನ, ಹೋಗೋ ಅವಸರದಲ್ಲಿ ತವ್ರ ಮನೆಗೆ ಹೋಗ್ತೀನಿ, ಇನ್ನು ಅರ್ಜೆಂಟಲ್ಲಿ ಎಲ್ಲೋ ಕಾಲ್ಗೆಜ್ಜೆ ಬೀಳಿಸ್ಕೊಂಡು ಹೋಗಿರಬೇಕು, ಅದಕ್ಕೆ ನಾನೇನು ಮಾಡಲಿ, ನಾನೇನು ಮಾಡೋದಕ್ಕಾಗುತ್ತೆ ಹೇಳು ಅಂತ ಹೇಳ್ತಿರ್ತಾರೆ. ನಿನ್ಗೆ ಯಾವಾಗಲೂ ಕೂಡ ನನ್ನ ಮೇಲೆ ಅನುಮಾನನ, ಹೆಂಡ್ರು ಮಾತನ್ನ ಕಟ್ಕೊಂಡು ನನಗೆ ಯಾವಾಗಲೂ ಕೂಡ ಅವಮಾನ ಮಾಡ್ತೀಯ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲೇ ರುದ್ರ ಕೂಡ ಇರ್ತಾನೆ. ಅಪ್ಪಯ್ಯ, ನಾನು ಹೇಳಲಿಲ್ವಾ, ಇದು ದೆವ್ವದ್ದೇನಾ, ದೆವ್ವ ಕಾಲು ಚೈನೇನಾ, ನಾನು ಸ್ನಾನ ಮಾಡ್ಬೇಕಾದ್ರೆ ಬಂದಿತ್ತು, ಅಲ್ಲಿ ನೋಡಿ ಇಲ್ಲಿ ಚೈನ್ನ ಬೀಳಿಸ್ಕೊಂಡು ಹೋಗಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಇದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಶಂಕರ, ಏ ರುದ್ರಣ್ಣ, ಸುಮ್ಮನೆ ನೀನು ಅತ್ತಿಗೆವನ್ನ ದೆವ್ವ ಗಿವ್ವ ಅಂದರೆ ಏನಿಲ್ಲ, ನಿನ್ನನ್ನು ಹೊಡಿತೀನಿ ನೋಡು ನೀನು ಅಂತ ಹೇಳ್ತಾ ಇರ್ತಾರೆ. ನಮ್ಮ ಅತ್ತಿಗೆ ದೇವ್ರಂಥ ಮನುಷ್ಯಳು, ಅವಳಿಗೆ ದೆವ್ವ ಅಂತೀಯ, ನಿನ್ಗೇನೋ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇದನ್ನು ಗ್ರೀಷ್ಮ, ಈ ಕಡೆ ಗೌರಿ, ಸುನಂದ ಎಲ್ಲರೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ನಮ್ಮ ಶಂಕರ ಎಷ್ಟು ಒಳ್ಳೆಯವನು, ನನ್ನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾನೆ, ಅವನಿಗೆ ಮೋಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಅವನಿಗೆ ಸುಳ್ಳು ಹೇಳೋದಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಪಾಪ ಅವನಿಗೆ ಹೇಗೆ ಹೇಳಲಿ ನಾನು, ಈ ಮನೆಯಲ್ಲಿರೋರೆಲ್ಲ ಕೆಟ್ಟವರು, ನೀನು ಮಾತ್ರ ಒಳ್ಳೆಯವರು ಅಂತ ಈ ಸತ್ಯ ಯಾವಾಗ ಗೊತ್ತಾಗುತ್ತೋ ಅಂತ ಹೇಳ್ತಾ ಇರ್ತಾರೆ. ಅಕ್ಕ, ನೀವೇನು ಕೂಡ ಬೇಜಾರು ಮಾಡ್ಕೊಬೇಡಿ, ಬೇಗ ಆದಷ್ಟು ಬೇಗ ಇದನ್ನೆಲ್ಲ ಸಾಲ್ವ್ ಮಾಡೋಣ ಅಂತ ಗೌರಿ ಅಲ್ಲೇ ಸಮಾಧಾನ ಮಾಡ್ತಾ ಇರ್ತಾಳೆ ಸುನಂದಾಗೆ. ಇಲ್ಲಿ ಊಟಕ್ಕೆ ಕೂತಿದ್ದಾರೆ ಅಜ್ಜಿ ಅವ್ರ ಮನೆಯಲ್ಲಿ. ಆವಾಗ ಐಶು ಹೇಳ್ತಾ ಇದ್ದಾಳೆ, ನಮ್ಮ ಮನೆಯಲ್ಲಿ ದೆವ್ವ ಇದೆ ಅಂತಂದರೆ ನೀವು ಯಾರೂ ಕೂಡ ನಂಬ್ತಾ ಇಲ್ವಾ, ನಮ್ಮ ಮನೆ ಮೇಲೆ ನಿಮಗೆ ಸ್ವಲ್ಪನೂ ಕೂಡ ಕಾಳಜಿನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದನ್ನು ಕೇಳಿ ಅವ್ರ ಮಾವ, ಆಯ್ತಮ್ಮ ಐಶು, ನಿಮ್ಮ ಮನೆಯಲ್ಲಿ ದೆವ್ವ ಇದೆ, ನಾನು ಒಪ್ಕೊತೀನಿ, ಗೌರಿನೂ ಕೂಡ ಫೋನ್ ಮಾಡಿ ಕೇಳ್ತೀನಿ, ಸರಿನಾ, ಆಯಿತಾ ಅಂತ ಹೇಳ್ತಿರ್ತಾರೆ. ಇದು ಐಶುಗೆ ಇಷ್ಟ ಆಗಲ್ಲ. ನಮ್ಮನ್ನೇ ಆಡ್ಕೊತೀರಾ ಮಾವ ನೀವು, ನಮಗೆ ಯಾರೂ ಕೂಡ ಗೊತ್ತಿಲ್ಲ, ಮೂಢನಂಬಿಕೆ ಅಂತೇಳಿ ನಮಗೆ ಆಡ್ಕೊತೀರಾ ಅಂತ ಇನ್ನೂ ಕೂಡ ಸಿಟ್ಟು ಮಾಡಿಕೊಂಡು ನನಗೆ ಊಟನೂ ಬೇಡ ಏನು ಬೇಡ ಅಂತೇಳಿ ಅಲ್ಲಿಂದ ಹೊರ್ಟೋಗ್ತಿದ್ದಾಳೆ. ಆಗ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ, ಅಲ್ಲ ರೀ, ಯಾಕ್ರಿ ನೀವು ಮಾತಾಡೋಕೆ ಹೋದ್ರಿ ಅಂತ ಹೇಳ್ತಿರ್ತಾರೆ. ಈಗ ಸುನಂದಾಗೆ ಅಜ್ಜಿ ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಸುನಂದ, ಏನು ಅಂದ್ಕೊಬೇಡ ಕಣವ ನೀನು, ಇದನ್ನು ನಾವು ಬೇಗ ಎಲ್ಲರಿಗೂ ಒಂದು ಪಾಠ ಅಂತ ಕಲಿಸೋಣ, ನಿನ್ನ ಗಂಡನಿಗೆ, ನನ್ನ ಮಗನಿಗೆ, ಎಲ್ರಿಗೂ ಕೂಡ ಒಂದು ಪಾಠ ಕಲಿಸ್ಬೇಕು, ನೀನೇನು ಅಂತೇಳಿ ಗೊತ್ತಾಗಬೇಕು. ಶಂಕರನ್ಗೆ ನಾವೆಲ್ಲ ಆಮೇಲೆ ವಿಷಯ ಹೇಳಿರಾಗುತ್ತೆ, ಈ ಮನೆಯನ್ನೆಲ್ಲ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಈಗಲೇ ಅವನು ಈ ವಿಷಯನ ಹೇಳಿದ್ರೆ ನಂಬೋದಿಲ್ಲ, ಅವರೆಲ್ಲ ಯಾಮಾರಿಸ್ಬಿಡ್ತಾರೆ, ಇಲ್ಲಿನ ತನಕ ನಾವು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಗ್ರೀಷ್ಮ ಕೂಡ ಅಲ್ಲೇ ಇದ್ದಾಳೆ, ಅವಳು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ನೀನು ಬೇಗ ಹೋಗಿ ಔಟ್ ಹೌಸಲ್ಲೇ ಇರಿ, ಆದಷ್ಟು ಬೇಗ ನಾವು ಇದನ್ನೆಲ್ಲ ಸಾಲ್ವ್ ಮಾಡೋಣ ಅಂತೇಳಿ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿಷಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಶಂಕರ ಸ್ಟೇಷನ್ಗೆ ಫೋನ್ ಮಾಡ್ತಾ ಇದ್ದಾನೆ. ಫೋನ್ ಮಾಡಿಬಿಟ್ಟು, ಎಷ್ಟು ದಿನ ಆಯಿತು ನಾನು ಹೇಳಿ, ಎಷ್ಟು ದಿನದಿಂದ ನೀವು ಸ್ಟೇಷನಲ್ಲಿ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು, ನಮ್ಮ ಅತ್ತಿಗೆ ಅವ್ವ ಕಾಣಿಸ್ತಾ ಇಲ್ಲ, ಹುಡುಕೊಡಿ ಅಂತೇಳಿ, ಇಲ್ಲಿವರೆಗೂ ನೀವೇನಾದರೂ ತಲೆಗೆ ಹಾಕ್ಕೊಂಡಿದ್ದೀರಾ, ಹುಡುಕ್ತಾ ಇದ್ದೀರಾ, ಅದೇನಾಗುತ್ತೋ ಗೊತ್ತಿಲ್ಲ, ಇನ್ನೊಂದು 3 ದಿನದಲ್ಲಿ ನಮ್ಮ ಅತ್ತಿಗೆ ಅವ್ವ ನಮ್ಮ ಮುಂದೆ ಇರಬೇಕು, ನೀವೇನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಿದ್ದಾರೆ. ಗೌರಿ ಬಂದು ಕೇಳ್ತಿದ್ದಾರೆ, ಜೋಗಿಯವರೇ,
ಏನಂದ್ರು ಅವರು ಅಂತೇಳಿ ಕೇಳ್ತಾ ಇದ್ದಾರೆ. ಏನು ಅಂದರು ಅಂದರೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಮ್ಮಿ ಅವರೇ, ಅವರು ತಲೆಗೆ ಹಾಕ್ಕೊಂಡಿಲ್ಲ. ನಾ ಅವ್ರಿಗೆ ಫೋನ್ ಮಾಡಿ ದಿನ ನಾನು ಹೇಳಬೇಕು, ನೀವು ಹುಡ್ಕೊಡಿ ಅಂತ. ಏನಾರ ಆಗಲಿ ನಮ್ಮ ಅತ್ತಿಗೆವ್ವ ಬೇಗ ಮನೆಗೆ ಬಂದರೆ ಅಷ್ಟೇ ಸಾಕು. ಇವ್ರಿಗಂತೂ ಒಂದು ಸ್ವಲ್ಪನೂ ಕೂಡ ಭಯನೇ ಇಲ್ಲ ನೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಮನಸಲ್ಲೇ ಗೌರಿ ಅನ್ಕೊತಿರ್ತಾಳೆ, ನಿಮಗೆ ಮನೆಯವರಂದರೆ ಎಷ್ಟು ಪ್ರೀತಿ, ಅದರಲ್ಲೂ ಅತ್ತಿಗೆ ಕಂಡ್ರೆ ಎಷ್ಟು ಪ್ರೀತಿ ನೋಡಿ ನಿಮಗೆ ಅಂತ ಹೇಳಿ ಅನ್ಕೊತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಶಂಕರ ಕೂಡ ಅಲ್ಲೇ ರೂಮಲ್ಲಿ ಇರ್ತಾನೆ. ಈ ಕಡೆ ಮಾತಾಡ್ಕೊತಾ ಇದ್ದಾರೆ ಶಿವರುದ್ರಪ್ಪ, ಪಾರ್ವತಿ ಮತ್ತು ರುದ್ರ ಎಲ್ಲವ. ಅಪ್ಪಯ್ಯ ನೀನು ಏನಾದರೂ ಮಾಡಿ ಈ ಮನೆಗೆ ಬಾಬನ್ನ ಕರೆಸ್ಬಿಡು, ನನಗೆ ಒಬ್ಬೊಬ್ಬನೇ ಓಡಾಡೋದಕ್ಕೆ ಇಲ್ಲ, ಗ್ರೀಷ್ಮಿ ನಾವು ಚೆನ್ನಾಗಿರೋದಕ್ಕಾಗಲ್ಲ, ಅದಕ್ಕೋಸ್ಕರ ನೀನು ಬಾಬನ್ನ ಕರೆಸಿದ್ರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ, ಇಲ್ದಿದ್ರೆ ನಾವು ಹೀಗೆ ಇರಬೇಕಾಗುತ್ತೆ ಅಪ್ಪಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀವೇನಾದರೂ ಅಂದರು ನಮ್ಮ ಬಾಬನ್ನ ಕರೆಸಲ್ಲ, ಏನೂ ಇಲ್ಲ, ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಸುಮ್ಮನೆ ಅವ್ವ ಮಗ ಇಲ್ಲಿಂದ ಹೋದರೆ ಸಾಕು, ಸುಮ್ಮನೆ ಹೊರ್ಟೋಗ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅವ್ರ ಅಮ್ಮ ಕೂಡ ಇದ್ದವರು, ಪಾರ್ವತಿನೂ, ರೀ ಹಂಗೆಲ್ಲ ಹೇಳ್ಬೇಡಿ, ನಮ್ಮ ರುದ್ರ ನಾನು ಇಬ್ಬರು ಕೂಡ ಭಯ ಪಟ್ಟಿದ್ದೀವಿ, ಎದ್ರು ಬಿಟ್ಟಿದ್ದೀವಿ ನಾವು, ಅದಕ್ಕೋಸ್ಕರ ನೀವು ಕರೆಸಲೇಬೇಕು ಈ ಬಾಬುನ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿಬಿಟ್ಟು ಶಿವರುದ್ರಪ್ಪನವರು ಆಯಿತು ಸರಿ ನಾನು ಕರೆಸ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇನ್ನು ನಾಳೆ ಬೆಳಗಾಗುತ್ತೆ. ಇಲ್ಲಿ 3 ಜನ ಕೂಡ ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಬಿಟ್ಟು, ಅಜ್ಜಿ ನಾವು ಇದಕ್ಕೆ ಏನಾದರೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕು, ಬಾಬಾ ಬರ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಗೌರಿ ಹೇಳ್ಕೊಡ್ತಾ ಇರ್ತಾಳೆ. ಇನ್ನು ಪಿಂಕಿನ ಕರಿತಾ ಇರ್ತಾರೆ, ಪಿಂಕು ಇವತ್ತ ಬಾಬಾ ಬರ್ತಾ ಇದ್ದಾರೆ, ಮನೆಯೆಲ್ಲ ತೊಳೆದು ಕ್ಲೀನಾಗಿ ರೆಡಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಪಿಂಕಿ ಇದ್ದೋಳು, ಬಾಬಾ ಬರ್ತಾ ಇದ್ದಾರಲ್ಲ, ನನಗೂ ಒಂದು ತಾಯ್ತ ಹಾಕ್ಸ್ಬಿಡಿ ಅಮ್ಮೋರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತೇಳಿ ಅವಳು ಕೂಡ ಒಪ್ಕೊತಾ ಇದ್ದಾಳೆ. ಇನ್ನೊಂದು ಕಡೆ ಇಲ್ಲಿ ಅಲ್ಲೇ ಕೂತ್ಕೊಂಡಿರ್ತಾನೆ ಶಿವರುದ್ರಪ್ಪ, ಕೆಳಗೆ ರುದ್ರ ಕೂತ್ಕೊಂಡು ಹುಡುಕ್ತಾ ಇರ್ತಾರೆ. ಪಾರ್ವತಿ ನೀನು ಕೆಲಸ ಮಾಡೋದಲ್ಲ, ಇವಳನ್ನೂ ಕೂಡ ಇವನ್ನ ದಂಡಪಿಂಡನ ಕರ್ಕೊಂಡು ಕೆಲಸ ಮಾಡಿಸು ಅಂತ ಹೇಳಿ ಹೇಳ್ತಿರ್ತಾರೆ. ಅಪ್ಪಯ್ಯ ನಾನು ಎಲ್ಲೂ ಕೂಡ ಹೋಗಲ್ಲ, ಹೊರಗಡೆ ಇಲ್ಲೇ ಇರ್ತೀನಿ, ಇವತ್ತೊಂದು ದಿನ ಇಲ್ಲಿರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡೋ ಸುಮ್ಮನೆ ಹೋಗಿ ಕೆಲಸ ಮಾಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ನೆನ್ನೆ ಔಟ್ ಹೌಸ್ಗೆ ಹೋಗಿದ್ದೆ ಅಪ್ಪಯ್ಯ, ಅಲ್ಲೂ ಕೂಡ ದೆವ್ವ ಬಂದ್ಬಿಟ್ಟಿತ್ತು, ಆ ಭೂತ ಬಂದಿತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಅದೇನೋ ನೀನು ಹೋಗಿತ್ತವೆಲ್ಲ ಭೂತ ಬರುತ್ತಾ, ಔಟ್ ಹೌಸ್ ಅಲ್ಲ, ನಾನೇ ಹೋಗಿ ನೋಡ್ತೀನಿ ಇರು ಅಂತೇಳಿ ಔಟ್ ಹೌಸ್ಗೆ ಶಿವರುದ್ರಪ್ಪ ಹೋಗ್ತಾ ಇರ್ತಾರೆ. ಸುನಂದ ಅದೇ ಔಟ್ ಹೌಸಲ್ಲೇ ಸ್ಟೇ ಆಗಿರ್ತಾಳೆ. ಇಬ್ಬರು ಕೂಡ ಅಲ್ಲಿ ಮುಖಾಮುಖಿ ಆಗೋ ಚಾನ್ಸಸ್ ಇರುತ್ತೆ. ಶಿವರುದ್ರಪ್ಪ ಒಳಗಡೆ ಹೋಗಿ ಹುಡುಕ್ತಾ ಇರ್ತಾರೆ. ದೆವ್ವ ಅಂತೇಳಿ ಎದ್ರುಕೊಂಡು ಸಾಯ್ತವೆ. ಇಲ್ಲಿ ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ ಅಂತ ನೋಡ್ತಾ ಇರ್ತಾಳೆ. ಹಾಗೆ ಅಲ್ಲಿ ಸುನಂದ ಔತ್ಕೊತಾ ಇರ್ತಾರೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ.